ಇವತ್ತು ವೆಜಿಟೇಬಲ್ಸ್ ಬಳಸಿ ಪಡ್ಡು ಮತ್ತು ದೋಸೆ ಯಾವ ರೀತಿ ಮಾಡೋದು ನೋಡೋಣ. ಇದು ಬಾಟಲ್ ಗಾರ್ಡು, ಸೋರೆಕಾಯಿ ಅಂತೀವಿ, ಕ್ಯಾರೆಟು, ಸೌತೆಕಾಯಿ, ಸಬ್ಬಸ್ಗೆ ಸೊಪ್ಪು, ಕೊತ್ತಂಬರಿ, ಹಾಗೆ ಈರುಳ್ಳಿ, ನೀವು ಕರಿಬೇವು ಬೇಕಾದ್ರೂ ಹಾಕ್ಕೋಬೋದು. ಇದನ್ನೆಲ್ಲ ನಾನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಲ್ಟು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಎಲ್ಲ ತರಕಾರಿಗಳ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೊಂದಾಗೆ. ಸೌತೆಕಾಯಿ, ಕ್ಯಾರೆಟು, ಬಾಟಲ್ ಗಾರ್ಡು, ಸೋರೆಕಾಯಿನೂ ಅಂತಾರೆ. ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೋದು. ನೀವು ಸ್ವಲ್ಪ ಖಾರ ಬೇಕಾದರೆ ಖಾರನೂ ಕೂಡ ಹಾಕ್ಕೋಬೋದು. ಸಬ್ಬಸ್ಗೆ ಸೊಪ್ಪು, ಇಲ್ಲ ಸ್ವಲ್ಪ ಪಾಲಕ್ ಸೊಪ್ಪು ಬೇಕಾದ್ರೆ ನೀವು ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಏನೇನು ತರಕಾರಿ ಇರುತ್ತೋ ಅವೈಲೇಬಿಲಿಟಿ ಅದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಪಡ್ಡನ್ನು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಯಾವ್ದು ಬೇಕಾದ್ರೂ ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ಆಗುತ್ತೆ. ಬೇಕಾದ್ರೆ ಇದಕ್ಕೆ ಎಗ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಹೆಲ್ದಿಯಾಗೂ ಇರುತ್ತೆ. ನೀವು ಏನೇನು ವೆಜಿಟೇಬಲ್ಸ್ ಮಕ್ಕಳು ತಿಂದಿಲ್ಲ ಅಂದರೆ ಇದನ್ನೇ ಕೂಡ ನೀವು ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು. ಎಲ್ಲ ಎಷ್ಟು ಸಾಫ್ಟಿಯಾಗಿ ಫುಲ್ಫಿ ಆಗಿದೆ ನೋಡಿ. ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು, ಇಲ್ಲ ಹಾಗೆ ಸ್ವಲ್ಪ ಖಾರ ಹಾಕಿ ಕೊಟ್ಟರೆ ಹಾಗೇನೂ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಬೆಳಗ್ಗೆ ಚಟ್ನಿ ಜೊತೆಗೆ ತಿನ್ಬೋದು. ಇದಕ್ಕೆ ಟೀ ಕಾಫಿ ಜೊತೆಗೆ ತಿನ್ಕೋಬೋದು ಸಂಜೆ ಆದರೆ. ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ. ಚಿಕ್ಕಗೆ ಹೆಚ್ಕೊಂಡಿರೋದ್ರಿಂದ ಆರಾಮಾಗಿ ಸ್ವಲ್ಪ ಬೆಂದಂಗಿರುತ್ತಲ್ವ, ಚಿಕ್ಕ ಮಕ್ಕಳಿಗೂ ಕೂಡ ಇರ್ಬೋದು. ಸೊ ಇದನ್ನೇ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸಿ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಿಗೆ. ಸೊ ಇದೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡೆ ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇದನ್ನು ಕೂಡ ಇದಕ್ಕೆ ನೀವು ಬೆಣ್ಣೆ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು, ತುಪ್ಪ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು. ನಾನು ಒಂದು ದೋಸೆಗೆ ತುಪ್ಪ, ಒಂದು ದೋಸೆಗೆ ಬೆಣ್ಣೆ ಹಾಕಿ ಮಾಡ್ಕೊತೀನಿ. ಇದ್ರ ಮೇಲೆ ನಾನು ಫ್ಲ್ಯಾಕ್ಸೀಡ್ ಚಟ್ನಿ ಪೌಡರ್ ಇರುತ್ತೆ, ಸೊ ಫ್ಲ್ಯಾಕ್ಸೀಡ್ ಚಟ್ನಿ ಪೌಡರ್ ಹಾಕ್ಕೋಬೋದು. ಸೊ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಇದಕ್ಕೆ ಪಾಲಕ್ ಹಾಕ್ಕೊಳ್ಳಿ, ಏನೇನು ವೆಜಿಟೇಬಲ್ಸ್ ಇದೆಯೋ ಅದು ಸೊಪ್ಪು ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ ನಾನು ಇವಾಗ ಫ್ಲ್ಯಾಕ್ಸೀಡ್ ಚಟ್ನಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ. ಇವಾಗಿನ ಜನ್ರೇಷನಲ್ಲಿ ತುಂಬ ಫ್ಲ್ಯಾಕ್ಸೀಡ್ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಮಕ್ಕಳಿಗೂ ಕೊಡಿ. ಇದ್ರ ಮೇಲೆ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿ ಏನಿರುತ್ತೋ ಅದನ್ನು ಹಾಕಿಬಿಟ್ಟು ಕೊಡಿ. ಮಕ್ಕಳು ಇದಕ್ಕೆ ಏನೂ ಏನೂ ಬೇಡವೇ ಬೇಡ, ಹಾಗೆ ತಿಂತಾರೆ. ಇಷ್ಟಿದ್ರೆ ಸಾಕು, ಏನು ಸಾಂಬಾರು, ಪಲ್ಯ ಮತ್ತು ಏನೇನೋ ಬೇಡ ಆಗುತ್ತೆ. ಇಷ್ಟು ಮಾಡಿ ಬಾಕ್ಸಿಗೆ ಹಾಕಿ